ಆತ್ಮೀಯ ವೀಕ್ಷಕರೇ, ನಿಮ್ಮ ಊಹೆ ಸರಿಯಾಗಿಯೇ ಇದೆ. ಇಲ್ಲಿ ನೀವು ನೋಡ್ತಾ ಇರೋದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಸ್ನಾನಘಟ್ಟ. ಕುಮಾರಧಾರ ನದಿಯಲ್ಲಿ ಮಿಂದು ಪುನೀತರಾಗುವುದಕ್ಕೆ ದೇಶದ ನಾನಾ ಭಾಗಗಳಿಂದ ಜನರು ಇಲ್ಲಿಗೆ ಬರುತ್ತಾರೆ. ಸಾಮಾನ್ಯವಾಗಿ ಸುಬ್ರಹ್ಮಣ್ಯಕ್ಕೆ ಬರುವ ಜನ ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ಹಿಂದಿರುಗುವುದು ವಾಡಿಕೆ. ಆದರೆ ಈ ಬಾರಿ ನಾವು ಇನ್ನೂ ಇಲ್ಲಿ ಏನಾದರೂ ವಿಶೇಷ ಇದೆಯಾ ಎಂದು ಸ್ಥಳೀಯರನ್ನು ವಿಚಾರಿಸಿದೆವು. ಆಗ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಸಮೀಪವೇ ಇರುವ ಕುಲುಕುಂದದ ಶ್ರೀ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ಗೊತ್ತಾಯಿತು. ಶ್ರೀ ಕ್ಷೇತ್ರ ಬಸವನ ಮೂಲ. ದಟ್ಟ ಕಾನನದ ರಮಣೀಯ ಪರಿಸರದಲ್ಲಿ ಇದೆ ಈ ದೇಗುಲ. ಇಲ್ಲಿ ನೋಡಿ, ನಾವು ಇದೇ ದೇವಾಲಯಕ್ಕೆ ಈಗ ಹೋಗುತ್ತಾ ಇದ್ದೇವೆ. ನಾನು ಬಾಲ್ಯದಿಂದಲೂ ಗುಡ್ಡ, ಕಾಡು, ಬಯಲು ಅಂತ ಸುತ್ತಾಡ್ತಲೇ ಬೆಳೆದವಳು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಣಾಜೆಯ ಮಣ್ಣಾಲ ನನ್ನ ಮನೆ. ಹೀಗಾಗಿ ಈಗ ಕೂಡ ನನಗೆ ಕಾಡು, ಗುಡ್ಡ, ನದಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಕೆಲವು ವರ್ಷಗಳ ಹಿಂದೆ ಕುಲುಕುಂದದ ಜಾನುವಾರು ಜಾತ್ರೆ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧ. ಅಂದರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ರೈತರು ಇಲ್ಲಿಗೆ ಬಂದು ಜಾನುವಾರುಗಳನ್ನು ಖರೀದಿಸುವುದು, ಮಾರಾಟ ಮಾಡುವುದು ಇತ್ಯಾದಿ ನಡೀತಾ ಇತ್ತು. ನಾನು ಕೂಡ ಪಾಣಾಜೆಯಿಂದ ನಮ್ಮ ತಂದೆಯೊಂದಿಗೆ ಕುಲುಕುಂದಕ್ಕೆ ಬಂದಿದ್ದು ನನಗೆ ಈಗ ಕೂಡ ನೆನಪಿಗೆ ಬರ್ತಾ ಇದೆ. ನೋಡಿ, ಈಗ ನಾವು ದೇಗುಲದ ಆವರಣಕ್ಕೆ ಬರ್ತಾ ಇದ್ದೇವೆ. ಎಷ್ಟೊಂದು ಚಂದದ ಕಲ್ಯಾಣಿ, ಹಾಗೆ ಪ್ರಶಾಂತವಾದಂಥ ಒಂದು ವಾತಾವರಣ ಇಲ್ಲಿದೆ. ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂಥ ಪರಿಸರ ಅಂತ ಹೇಳಿದ್ರೆ ಖಂಡಿತ ಅದು 100ಕ್ಕೆ 100 ಸತ್ಯ. ಈಗ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಪಡೆದು ಸಾಧ್ಯವಾದಷ್ಟು ಮಟ್ಟಿಗೆ ಇಲ್ಲಿನ ಮಾಹಿತಿಯನ್ನು ಕಲೆ ಹಾಕೋಣ. ಆಗ್ಬೋದಲ್ಲ? ಮುಂದಿನ ಸಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಾಗ ಈ ದೇವಾಲಯಕ್ಕೂ ಭೇಟಿ ಕೊಡಲೇಬೇಕು ಅಂತ ಲೆಕ್ಕ ಹಾಕ್ತಾ ಇದ್ದೀರಿ ಅಲ್ವೇ? ಇಲ್ಲಿಗೊಂದು ಇತಿಹಾಸ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಇದನ್ನೆಲ್ಲ ತಿಳಿದುಕೊಳ್ಳುವುದರಲ್ಲಿ ಒಂದು ಕುತೂಹಲ, ಸಂತೋಷ ಕೂಡ ಇದೆ. ಹಾಗಾದರೆ ಇನ್ನು ತಡವೇಕೆ? ಈ ಸುಂದರವಾದ ಶಿಲಾ ದೇಗುಲವನ್ನು ಪ್ರವೇಶಿಸಿ ಬಸವನ ರೂಪದ ಶಿವನನ್ನು ದರ್ಶಿಸಿ ಧನ್ಯರಾಗೋಣ. ಸರ್, ತಮ್ಮ ಶುಭನಾಮ ಹೇಳಬೇಕು. ನನ್ನ ಹೆಸರು ಗಣೇಶ್ ದೀಕ್ಷಿತ್ ಅಂತ ಹೇಳಿ. ನಮಗೆ ಅದೇ ಈ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಬೇಕು ಅಂತ ಕೇಳ್ಕೊತೀನಿ. ಈ ದೇವಸ್ಥಾನ ಒಂದು 800 ವರ್ಷಗಳ ಇತಿಹಾಸ ಇದೆ. ದೇವಸ್ಥಾನಕ್ಕೆ 800 ವರ್ಷಗಳ ಇತಿಹಾಸ ಇದೆ. ಅಂದರೆ ಈ ಹಿಂದೆ ಸ್ಕಂದ ಪುರಾಣದ ಕಥೆ ಕೂಡ ಇದೆ. ಸ್ಕಂದ ಪುರಾಣದ ಕಥೆ ಏನು ಅಂತ ಹೇಳಿದರೆ, ತಾರಕಾಸುರನ ಸಂಹಾರಕ್ಕೆ ಬೇಕಾಗಿ ಸಾಕ್ಷಾತ್ ಪರಶಿವನೇ ನಂದಿ ಸ್ವರೂಪದಲ್ಲಿ ಬಂದಂತೂ ಹೇಳುವ ಕಥೆ. ನಂದಿ ಸ್ವರೂಪದಲ್ಲಿ ಬಂದು ಸುಬ್ರಹ್ಮಣ್ಯ ಸ್ವಾಮಿಗೆ ನಂದಿ ವಿದ್ಯೆ ಅನುಗ್ರಹ ಮಾಡಿದಂಥ ಸ್ಥಳ. ಈ ಕಥೆಗೆ ಪ್ರೇರೇಪಿತರಾಗಿ ಕೆಳದಿ ಅರಸರು, ಕೆಳದಿ ಶಿವಪ್ಪ ನಾಯಕರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ಅದೇ ರೀತಿಯಾಗಿ ಬಸವ ಮತ್ತು ಬಸವನ ಹಣೆಯ ಮೇಲೆ ಶಿವಲಿಂಗಿರುವಂತಹ ವಿಗ್ರಹವನ್ನು ಕೆತ್ತಿ ಸ್ಥಾಪನೆ ಮಾಡಿದರು ಅಂತ ಹೇಳುವಂಥದ್ದು ಕಥೆ. ನಂತರದಲ್ಲಿ ಅದು ಬ್ರಿಟಿಷ್ ಕಾಲದಲ್ಲಿ ಶಿಥಿಲಗೊಂಡಿತ್ತು. ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿ ಅದನ್ನು ಇತ್ತೀಚೆಗೆ ಅಂದರೆ ಎಷ್ಟು ವರ್ಷಗಳು? 8-9 ವರ್ಷ ಆಯಿತು. 8-9 ವರ್ಷ. ಸಣ್ಣ ಗುಡಿಯಲ್ಲಿತ್ತು, ಮರದ ಬುಡದಲ್ಲಿ ಆರಾಧನೆ ಮಾಡ್ತಿದ್ರು, ಸಣ್ಣ ಗುಡಿಯಲ್ಲಿ ಆರಾಧನೆ ಮಾಡ್ತಿದ್ರು. ಸರಿ ಸರಿ ಸರಿ. ಈಗ ನೀವು ಕೇಳಿರಬಹುದು, ಜಾನುವಾರು ಜಾತ್ರೆ ಅಂತ ಆಗ್ತಿದ್ರು. ಕುಕ್ಕೆ ಷಷ್ಠಿಗೆ ನಾನು ಚಿಕ್ಕಂದಿನಲ್ಲಿ ಬಂದಿದ್ದೆ ಅಲ್ಲಿ ಒಂದ್ಸಲ. ಜಾನುವಾರು ಜಾತ್ರೆ ಅಂತ ಆಗ್ತಿತ್ತು. ಆ ಜಾನುವಾರು ಜಾತ್ರೆಗೆ ಸಂಬಂಧಪಟ್ಟ ದೇವಸ್ಥಾನವೇ ಇದು ಕೂಡ. ಓಹೋ, ಸರಿ. ಅದು ಈಗ ಆಗ್ತಾ ಇಲ್ವೋ ಸರ್? ಇವತ್ತಿಗೂ ಆಗ್ತಾ ಇದೆ. ಇವತ್ತಿಗೆ ಅಂದರೆ ಇವತ್ತು ಜಾನುವಾರು ಜಾತ್ರೆ ಆಗ್ತಿಲ್ಲ. ಅದರ ಬದಲಾಗಿ ಕಾರ್ತಿಕ ಹುಣ್ಣಿಮೆಯ ದಿವಸ ಸುಬ್ರಹ್ಮಣ್ಯದಿಂದಲೇ ಜಾನುವಾರು ತಂದು ಇಲ್ಲಿ ಬಂದು ಪೂಜೆ ಆಗಿ ಗೋಗ್ರಾಸ ಸಮರ್ಪಣೆ ಮಾಡಿ ನಂತರದಲ್ಲಿ ಬ್ರಹ್ಮರಥಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಪ್ರಾರಂಭ ಮಾಡ್ತಾರೆ. ಆ ರೀತಿ ಉಳ್ಕೊಂಡಿದೆ. ಸರಿ ಸರಿ. ನಮಗೆ ಅಂದ್ರೆ ಇಲ್ಲಿ ಬಂದು ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಪರಿಸರದಲ್ಲೇ ಇದೆಯಲ್ಲ, ಅದ್ಭುತ ಪರಿಸರ ಇದೆ. ಹೌದು, ಅದ್ಭುತ ಪರಿಸರ. ಸುಬ್ರಹ್ಮಣ್ಯ ತಪಸ್ಸು ಮಾಡ್ಲಿಕ್ಕೆ ಇದ್ದಂತ ಜಾಗ, ತಪಸ್ಸು ಮಾಡ್ಲಿಕ್ಕೆ ಬೇಕಾದಂತ ವಾತಾವರಣ ಇವತ್ತಿಗೆ ಒಟ್ಟುಕೊಂಡಿದೆ. ಸುತ್ತ ಫಾರೆಸ್ಟ್ ಇದೆ, ದೇವಸ್ಥಾನ ನಡೀತಾ ಇದೆ. ಸ್ವಾಮಿ, ನಮಗೆ ಇಷ್ಟು ಮಾತಾಡಲಿಕ್ಕೆ, ಇಲ್ಲಿ ಬರಲಿಕ್ಕೆ ಅವಕಾಶ ಆಗಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಬನ್ನಿ ನೆಕ್ಸ್ಟ್. ಬನ್ನಿ.
ತಾರಕಾಸುರನೆಂಬ ರಾಕ್ಷಸನನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಸಂಹರಿಸಿದ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಹಾಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿ ವರವನ್ನು ಪಡೆದ ಸ್ಥಳ ಇದು ಎಂಬಂತಹ ಒಂದು ನಂಬಿಕೆ. ಈ ಬಗ್ಗೆ ಸ್ಕಂದ ಪುರಾಣದಲ್ಲಿ ಕೂಡ ಪ್ರಸ್ತಾಪ ಇದೆಯಂತೆ. ಅಂದರೆ ತಾರಕಾಸುರನ ಸಂಹಾರಕ್ಕೆ ಸಾಕ್ಷಾತ್ ಪರಶಿವನು ನಂದಿ ಸ್ವರೂಪದಲ್ಲಿ ಬಂದು ಸುಬ್ರಹ್ಮಣ್ಯನಿಗೆ ನಂದಿ ವಿದ್ಯೆಯನ್ನು ಅನುಗ್ರಹ ಮಾಡಿದ್ದು ಎಂಬಂಥ ಮಾಹಿತಿ. ಹಾಗೆ ಇತಿಹಾಸವನ್ನು ಅವಲೋಕಿಸಿದರೆ ಈ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಐತಿಹ್ಯ ಇದೆ ಎಂಬುದು ಗೊತ್ತಾಗಿದೆ. ಅಂದರೆ ಕೆಳದಿ ಅರಸ ಶಿವಪ್ಪ ನಾಯಕರ ಕಾಲದಲ್ಲಿ ಬಸವನ ಹಣೆಯಲ್ಲಿ ಶಿವಲಿಂಗ ಇರುವಂಥ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಇಲ್ಲಿ ದೇಗುಲವನ್ನು ನಿರ್ಮಿಸಿದ್ದರು ಎಂಬ ಮಾಹಿತಿ. ಅನಂತರ ಬ್ರಿಟಿಷರ ಕಾಲದಲ್ಲಿ ಆ ದೇಗುಲ ಶಿಥಿಲಗೊಂಡಿತು. ಇತ್ತೀಚೆಗೆ ಅಂದರೆ 8-9 ವರ್ಷಗಳ ಹಿಂದೆ ಮತ್ತೆ ಈ ದೇಗುಲವನ್ನು ಪುನರುಜ್ಜೀವನಗೊಳಿಸಲಾಯಿತು. ಈ ದೇಗುಲದ ಗೋಡೆಗೆ ಕೇರಳದ ಮುರಕಲ್ಲುಗಳನ್ನು ಉಪಯೋಗಿಸಿದ್ದು ಎಂಬ ಮಾಹಿತಿ ನಮಗೆ ಗೊತ್ತಾಯಿತು. ಹಣೆಯಲ್ಲಿ ಶಿವಲಿಂಗವಿರುವಂಥ ಬಸವನ ಮೂರ್ತಿಯೇ ಇಲ್ಲಿ ದೇವರು. ಅಂದರೆ ಸಾಕ್ಷಾತ್ ಶಿವನು ಬಸವನ ರೂಪದಲ್ಲಿ ಬಂದು ಸುಬ್ರಹ್ಮಣ್ಯನಿಗೆ ದರ್ಶನ ನೀಡಿರುವುದು. ಮಾರ್ಬಲ್, ಗ್ರಾನೈಟ್ ಶಿಲೆಗಳು ಸ್ವಲ್ಪ ಮಟ್ಟಿಗೆ ಇಲ್ಲಿ ಬಳಕೆ ಆಗಿರುವಂತೆ ನಮಗೆ ಕಂಡುಬಂತು. ಈ ಪವಿತ್ರ ಕ್ಷೇತ್ರದಲ್ಲಿ ಮಧ್ಯಾಹ್ನ ಅನ್ನ ಸಂತರ್ಪಣೆಯೂ ಕೂಡ ಇದೆ. ಇದು ಭಕ್ತಾದಿಗಳ ದೇಣಿಗೆಯಿಂದಲೇ ನಡೆಯುತ್ತಿದೆ ಎಂಬುದು ವಿಶೇಷ. ವೀಕ್ಷಕರೇ, ಮುಂದಿನ ಬಾರಿ ಸುಬ್ರಹ್ಮಣ್ಯಕ್ಕೆ ಬಂದಾಗ ಇಲ್ಲಿಗೂ ಆಗಮಿಸಿ ಧನ್ಯರಾಗುವಿರಿ ನೀವು, ಅಲ್ವೇ? ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.